ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ದೇಶದೆಲ್ಲೆಡೆ ಮೋದಿ ಗಾಳಿ ಬೀಸುತ್ತಿದೆ. ಮೋದಿ ಪ್ರಧಾನಿಯಾಗಿ 10 ವರ್ಷ ಕಳೆದರೂ ಒಂದೇ ಒಂದು ದಿನ ವಿಶ್ರಾಂತಿ ಪಡೆದಿಲ್ಲ. ಕಾಂಗ್ರೆಸ್ಸಿಗರ ಹಣ, ತೋಳ್ಬಲ, ಜಾತಿ ಬಲದಿಂದ ಗೆಲ್ಲುತ್ತೇವೆ ಎಂಬ ಭಾವನೆ ಸುಳ್ಳಾಗಿದ್ದು, ರಾಜ್ಯದ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ನಾನು ಮುಖ್ಯಮಂತ್ರಿಯಾಗಿದ್ದಾಗ 4,500 ಕೋಟಿ ಅನುದಾನವನ್ನ ಮುದ್ದೇಬಿಹಾಳ ವಿಧಾನಸಭೆಗೆ ನೀಡಿದ್ದೇನೆ. ಶಿವಲಿಗೆ ಮುಳುವಾಡ ಏತ ನೀರಾವರಿಗೆ 1,800 ಕೋಟಿ ಅನುದಾನ ನೀಡುವುದಕ್ಕೆ ಪ್ರಸ್ತಾಪ ಮಾಡಿದರು. ನಾನು ನಿಮ್ಗೆ ಕೇಳ್ತೇನೆ ತಾಯಿ, ಈಗ ಅಧಿಕಾರಕ್ಕೆ ಒಂದು 10 ತಿಂಗಳು ಕಳೆದೋಯ್ತು. ಏನಾದರೂ ಮುದ್ದೇಬಿಹಾಳಿಗೆ ಕಣ್ಣು ಕಾಣುವಂತ ಯಾರಾದ್ರೂ 1,000 ಕೋಟಿ ರೂಪಾಯಿ ಅಥವಾ 500 ಕೋಟಿ ಅಥವಾ 100 ಕೋಟಿ ಅಥವಾ 10 ಕೋಟಿ ರೂಪಾಯಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಕೊಟ್ಟಂತ ಉದಾಹರಣೆ ಇದೆಯಾ ಅಂತ ನಾನು ನಿಮ್ಮನ್ನು ಕೇಳ್ತೇನೆ. ಸರ್ಕಾರ ದಿವಾಳಿಯಾಗಿದೆ, ಪಾಪರಾಗಿದೆ. ಜನಹಿತವನ್ನು ಸಂಪೂರ್ಣ ಬರುವಂತೆ ದರ್ಬಾರ್ ನಡೆಸಿದ್ದಾರೆ. ಇದೇ ವಾತಾವರಣ ಇಡೀ ರಾಜ್ಯದಲ್ಲಿದೆ. 28 ಲೋಕಸಭಾ ಗೆಲ್ಲಬೇಕಾಗಿದೆ. ಇವತ್ತು ರಮೇಶ್ ಜಿಗಜಿಣಗಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಲ್ಲಿ ಬಂದಿಲ್ಲ. ನೀವು ನೋಡಿದಾಗ ವಿಶ್ವಾಸ ಇದೆ, ರಮೇಶ್ ಜಿಗಜಿಣಗಿ ಸುಮಾರು 3 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಈ ಬಾರಿ ಗೆದ್ದರೆ ವಿಶ್ವಾಸ ಇದೆ. ನಿಮ್ಮೆಲ್ಲರ ಆಶೀರ್ವಾದ ರಮೇಶ್ ಜಿಗಜಿಣಗಿ ಮೇಲೆ ಇರಬೇಕು ಅಂತ ಕೇಳಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಪಟ್ಟಣದ ಬನಶಂಕರಿ ದೇವಸ್ಥಾನದ ಆವರಣದಲ್ಲಿ ಶನಿವಾರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವ ರಮೇಶ್ ಜಿಗಜಿಣಗಿ ಪರವಾಗಿ ಹಮ್ಮಿಕೊಂಡಿದ್ದ ಪ್ರಚಾರ ಸಭೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಮಾತನಾಡಿ, ಯಡಿಯೂರಪ್ಪ ನನ್ನ ಕರೆದು ಬಿಜೆಪಿ ಟಿಕೆಟ್ ಕೊಟ್ಟರು. 2018ರಲ್ಲಿ ಬಿಜೆಪಿಯಿಂದ ಮುದ್ದೇಬಿಹಾಳದಲ್ಲಿ ಸ್ಪರ್ಧಿಸಿದಾಗ ಜನರು ಗೆಲ್ಲಿಸಿದರು. ಕ್ಷೇತ್ರ ಗಬ್ಬು ನಾರುತ್ತಿತ್ತು. ಆಗ ಸಿಎಂ ಆಗಿದ್ದ ಯಡಿಯೂರಪ್ಪ 4,500 ಕೋಟಿ ಅನುದಾನ ಕೊಟ್ಟರು. ಇಡೀ ಕ್ಷೇತ್ರದಲ್ಲಿ ಸಕಲ ಅಭಿವೃದ್ಧಿ ಮಾಡಿದ್ದೇನೆ. 48 ಕೆರೆಗಳನ್ನ ತುಂಬಿಸಿದ್ದೇವೆ. ಸಿಸಿ ರಸ್ತೆಗಳನ್ನ ಮಾಡಿಸಿದ್ದೇನೆ. ಕಾಂಗ್ರೆಸ್ನಲ್ಲಿದ್ದಾಗ ಬಂಡಿ ಯಾತ್ರೆ ಮಾಡಿದ್ದೇನೆ. ಆಗ ಚಿಮ್ಮಲಬಗಿ ಏತ ನೀರಾವರಿಗೆ ಹಣ ಕೊಟ್ಟ ಯಡಿಯೂರಪ್ಪ ನಮಗೆ ನೀರು ಕೊಟ್ಟ ಪುಣ್ಯಾತ್ಮರು ಎಂದು ಹೇಳಿದರು. ನನಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೊಟ್ಟು ಮುದ್ದೇಬಿಹಾಳದಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ಆದೇಶ ಮಾಡಿದ್ದಾರೆ. ನಾನು ನಿಮ್ಮ ಹತ್ರ ಒಂದು ವಿನಂತಿ ಮಾಡಿದಾಗ ನನಗೆ ಯಡಿಯೂರಪ್ಪಾಜಿಯವರಿಗೆ ಆಶೀರ್ವಾದ ಮಾಡಿದ್ರು. ನಮ್ಮ ಸರ್ಕಾರ ಒಂದು ವರ್ಷ ನಮ್ಮ ಸರ್ಕಾರ ಇರಲಿಲ್ಲ. ನಂತರ ನಮ್ಮ ಸರ್ಕಾರ ಬಂದಾಗ ಪ್ರವಾಹ ಬಂದು ನಿಮಗೆ ಗೊತ್ತಿದೆ. ಹೊಳೆದಂಡೆ ಹಳ್ಳಿಗಳು ನೀರಿನಲ್ಲಿ ಮುಳುಗೋಗಿತ್ತು. ದೋಣಿ ಹಳ್ಳಿಗಳು ನೀರಿನಲ್ಲಿ ಮುಳುಗೋಗಿತ್ತು. ಪುನರ್ನಿರ್ಮಾಣ ಮಾಡತಕ್ಕಂಥ ಹಳ್ಳಿಗಳಿಗೆ ಮುದ್ದೇಬಿಹಾಳದಲ್ಲಿ 30 ವರ್ಷಗಳಿಂದ ಆಗಲೇ ಇರ್ತಕ್ಕಂಥ ಕೆಲಸಕ್ಕೆ 120 ಕೋಟಿ ಅನುದಾನ ಕೊಟ್ಟಂತ ಪುಣ್ಯಾತ್ಮ ಈಗಾಗಲೇ 60 ಕೋಟಿ ಕೆಲಸ ಮಾಡಿ ಮುಗಿಸಿದ್ದಾರೆ. ಮುದ್ದೇಬಿಹಾಳ ನಗರಕ್ಕೆ 120 ಕೋಟಿ, ತಾಳಿಕೋಟೆ ನಗರಕ್ಕೆ 130 ಕೋಟಿ, 4 ವಾರಕ್ಕೆ 50 ಕೋಟಿ. ಇಡೀ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರಕ್ಕೆ 4,500 ಕೋಟಿ ಇವನ್ನ ಅವ್ರನ್ನ ಯಾವ ಕಾರಣಕ್ಕೂ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ನೆನಪಿಟ್ಕೊಳ್ಳಿ, ಇಲ್ಲಿ ಹಿಂದೆ 25 ವರ್ಷ ಕಾಂಗ್ರೆಸ್ಸಿನ ಆಡಳಿತ ಇತ್ತು. ಒಂದೇ ಒಂದು ಊರಲ್ಲಿ 1 ಇಂಚು ಸಿಸಿ ರಸ್ತೆಗಳು ಆಗಲಿಲ್ಲ. ಒಂದು ಕೆರೆಗೆ 1 ಹನಿ ನೀರು ಬಂದಿರಲಿಲ್ಲ. 48 ಕೆರೆಗಳನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ದೇವೆ. ಶಿವಲಿಗೆ ಏತ ನೀರಾವರಿಗೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಬಂಡಿ ಯಾತ್ರೆಯನ್ನು ತಗೊಂಡು ಹೋರಾಟ ಮಾಡಿದಾಗ ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅವಾಗ ಶಿವಲಿಗೆ ಮತ್ತು ಮುಳುವಾಡಕ್ಕೆ 1,800 ಕೋಟಿ ರೂಪಾಯಿಗಳನ್ನು ಕೊಟ್ಟು ಇವತ್ತು ನಮ್ಮ ರೈತರು ಹೊರಗಡೆಗೆ ನೀರು ಬರ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ರೆ ಅದು ಪುಣ್ಯಾತ್ಮ ಯಡಿಯೂರಪ್ಪ.
ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್.ಎಸ್. ಪಾಟೀಲ್ ಕೂಚ್ಬಾಳ್ ಮಾತನಾಡಿ, ದೇಶದೆಲ್ಲೆಡೆ ಮೋದಿ ಅಲೆ ವ್ಯಾಪಕವಾಗಿದ್ದು ಜನರು ಬಿಜೆಪಿಗೆ ಮತ್ತೊಮ್ಮೆ ಆಶೀರ್ವದಿಸಲಿದ್ದಾರೆ. ಅಭಿವೃದ್ಧಿಯ ಭೀಷ್ಮ ಬಿಎಸ್ ಯಡಿಯೂರಪ್ಪ ಎಂದು ಬಣ್ಣಿಸಿದರಲ್ಲದೆ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಆಯ್ಕೆ ಮಾಡುವಂತೆ ಮತದಾರರಲ್ಲಿ ವಿನಂತಿಸಿದರು. ಸಾಮಾನ್ಯರಂತೆ ಕಾದು ಕುಂತ ಮಾಜಿ ಶಾಸಕ ಬಿಎಸ್ ಯಡಿಯೂರಪ್ಪನವರ ಬರುವಿಕೆಯನ್ನ ಮಾಜಿ ಶಾಸಕ ಬಿಜೆಪಿಯ ರೈತ ಮೋರ್ಚಾ ರಾಜ್ಯ ಘಟಕದ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಸಾಮಾನ್ಯ ಕಾರ್ಯಕರ್ತರಂತೆ ಕಾಯ್ದು ಕೂತ ಪ್ರಸಂಗ ನಡೆಯಿತು. ಪಟ್ಟಣದ ಎಂಜಿವಿಸಿ ಕಾಲೇಜಿನಲ್ಲಿ ಬೆಳಗ್ಗೆ 11:30ಕ್ಕೆ ಯಡಿಯೂರಪ್ಪನವರು ಆಗಮಿಸಲಿದ್ದಾರೆ ಎಂಬ ಮಾಹಿತಿ ಇತ್ತು. ಆದರೆ ಬೆಂಗಳೂರು ಬಳ್ಳಾರಿ ಹೆಲಿಪ್ಯಾಡ್ನಿಂದ ನಿಗದಿತ ಸಮಯಕ್ಕೆ ಹೆಲಿಕಾಪ್ಟರ್ ಹೊರಡದ ಕಾರಣ ಮಾಜಿ ಸಿಎಂ ಆಗಮನ 1.5 ತಾಸು ವಿಳಂಬ ಆದ್ದರಿಂದ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹೆಲಿಪ್ಯಾಡ್ ಸಮೀಪದಲ್ಲಿ ಕಾರ್ಯಕರ್ತರೊಂದಿಗೆ ಮರದ ಕೆಳಗೆ ಸಾಮಾನ್ಯ ಕಾರ್ಯಕರ್ತರಂತೆ ತಮ್ಮ ನಾಯಕನ ಬರುವಿಕೆಗಾಗಿ ಕಾಯ್ದು ಕೂತರು. ಬಿರು ಬಿಸಿಲಿನಲ್ಲಿ ರೋಡ್ ಶೋ. ಮುದ್ದೇಬಿಹಾಳದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಪ್ರಚಾರ ಕಾರ್ಯ ಕೈಗೊಳ್ಳುವ ಮುನ್ನ ಅಂಬೇಡ್ಕರ್ ವೃತ್ತದಿಂದ ರೋಡ್ ಶೋ ಆರಂಭಿಸಲಾಯಿತು. ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಬೇರೊಂದು ಕಡೆ ಪ್ರಚಾರದಲ್ಲಿ ನಿರತರಾದ ಹಿನ್ನೆಲೆಯಲ್ಲಿ ಅವರ ಗೈರಿನಲ್ಲಿ ಪಟ್ಟಣದಲ್ಲಿ ರೋಡ್ ಶೋ ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದಲ್ಲಿ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ್ರು. ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ವೃತ್ತ, ಬಸವೇಶ್ವರ ವೃತ್ತ, ಮುಖ್ಯ ರಸ್ತೆ ಮೂಲಕ ಬನಶಂಕರಿ ದೇವಸ್ಥಾನಕ್ಕೆ ಆಗಮಿಸಿದ್ರು. ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ರೈತ ಮೋರ್ಚಾ ಬಂಜಾರ ಸಮಾಜದ ವತಿಯಿಂದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರನ್ನ ಸನ್ಮಾನಿಸಲಾಯಿತು. ಮಾಜಿ ಎಂಎಲ್ಸಿ ಅರುಣ್ ಶಹಾಪುರ್, ಮಾಜಿ ಶಾಸಕರಾದ ಎಸ್ಕೆ ಬೆಳ್ಳುಬ್ಬಿ, ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ, ಸೋಮನಗೌಡ ಪಾಟೀಲ್ ಸಾಸ್ನೂರ್, ರಮೇಶ್ ಭೂಸ್ನೂರ್, ಮುಖಂಡರಾದ ವಿಜುಗೌಡ ಪಾಟೀಲ್, ಪ್ರಭುಗೌಡ ದೇಸಾಯಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಶಿಲ್ಪಾ ಕಣಮುಚ್ನಾಳ್, ಎಂಎಸ್ ಪಾಟೀಲ್, ಮಲ್ಲಿಕೇಂದ್ರಗೌಡ ಪಾಟೀಲ್, ಹೇಮರೆಡ್ಡಿ ಮೇಟಿ, ಮುನ್ನಾಧಣಿ ನಾಡಗೌಡ, ಪ್ರಭು ಕಡಿ, ಕಾಶಿಬಾಯಿ ರಾಂಪುರ್, ಬಿಪಿ ಕುಲಕರ್ಣಿ, ಸೋಮನಗೌಡ ಬಿರಾದರ್, ಮಂಗಳಾದೇವಿ ಬಿರಾದರ್, ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್, ಸಿದ್ದರಾಜ್ ಹೊಳಿ, ಬಸಯ್ಯ ನಂದಿಕೇಶ್ವರ ಮಠ್, ಪುರಸಭೆ ಸದಸ್ಯರು, ಪಕ್ಷದ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 2 ಗಂಟೆಗೆ ಶಿವಮೊಗ್ಗ ತಿಳಿಯಬೇಕಾಗಿದ್ದ ಸಭೆಯಲ್ಲಿ ನನ್ನ ಮಗ ರಾಘವೇಂದ್ರ ಚುನಾವಣೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.